ಸೊ ಇದಿಷ್ಟು ಫಲಿತಾಂಶದ ನಂತರ ಸಿಕ್ಕ ಬಿಜೆಪಿ ಪಕ್ಷದ ನಾಯಕರುಗಳ ಹೇಳಿಕೆಗಳನ್ನು ನಾವು ಕೇಳಿದ್ರಿ. ಇದು ಕೂಡ ಒಂದು ಗೊಂದಲ. ಇದ್ರ ಬಗ್ಗೆ ಮಾತಾಡೋಣ. ಗಣ್ಯ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬಿಜೆಪಿ ಮುಖಂಡರಂತ ದಿವಾಕರ್ ನಮ್ಮ ಜೊತೆ ಇದ್ದಾರೆ. ದಿವಾಕರ್ ಜಿ ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಾಗೆ JDS ಶಾಸಕ JDS ಮುಖಂಡ ಶಿವಲಿಂಗೇಗೌಡರು ನಮ್ಮ ಜೊತೆ ಇದ್ದಾರೆ. ಶಿವಲಿಂಗೇಗೌಡ ಸ್ಟುಡಿಯೋಗೆ ಸ್ವಾಗತ. ನಮಸ್ಕಾರ. ಕಾಂಗ್ರೆಸ್ ಮುಖಂಡ BL ಶಂಕರ್ ನಮ್ಮ ಜೊತೆ ಇದ್ದಾರೆ. ಶಂಕರ್ ಜಿ ಸ್ಟುಡಿಯೋಗೆ ಸ್ವಾಗತ. ಮೊದಲಿಗೆ ನೀವಿಬ್ಬರು ಸೋತಿದ್ದೀರಿ. ನಿಮ್ಮ ಏನೇನು ಈ ಚುನಾವಣೆಯಲ್ಲಿ ಸೋಲೋದಕ್ಕೆ ಕಾರಣ ಏನು ಅಂತ ಚರ್ಚೆ ಮಾಡೋದಕ್ಕೂ ಮೊದಲು ಗೆಲುವಿನ ನಂತರ ಉದ್ಭವವಾದ ಗೊಂದಲ ತಾವು ಹೇಳಿದ್ರಿ, ನೋಡಿದ್ರಿ ನಾಯಕರುಗಳ ಹೇಳಿಕೆಗಳನ್ನು. ದಿವಾಕರ್ ಜಿ ತಾವು ಕೂಡ ಆಲಿಸಿದಿರಿ. ರಾಜ್ಯ ಜನತೆ ಮುಂದೆ ನಿಮ್ಮ ಮುಂದೆನೂ ಇಟ್ಟಿದ್ದೀವಿ. ಈ ಗೆಲುವು ಯಾರ್ದು ಅನ್ನೋದು. ಈಗ BJPಲಿ ಗೆದ್ದಿದೆ ಅಂದ ತಕ್ಷಣ ಆ ಪಕ್ಷ ಗೆದ್ದಿದೆ ಅಂತಲೋ, ನಾಯಕರು ಗೆದ್ದಿದ್ದಾರೆ ಅಂತಲೋ, ಅಥವಾ ಕಾರ್ಯಕರ್ತರು ಗೆದ್ದರು, ಓಟ್ ಹಾಕ್ತವ್ರು ಗೆದ್ದರು, ಯಾರು ಸೋತರು ಯಾರು ಗೆದ್ದರು ಅನ್ನೋದು ಬಹಳ ದೊಡ್ಡ ಗೊಂದಲ ಇದೆ. ಅದಕ್ಕೆ ತಾವೇನಾದರೂ ಉತ್ತರ ಹೇಳ್ಬೋದಾ? ನಾವು ಈ ಚರ್ಚೆಯ ಆರಂಭದಲ್ಲಿ ಮಾನ್ಯ ಹಿರಿಯ ನಾಯಕರಾದ BS ಯಡಿಯೂರಪ್ಪನವರ ಹೇಳಿಕೆಯನ್ನು ತಾವೀಗ ತೋರಿಸಿದ್ರು. ಅದರಲ್ಲಿ ಅವರೊಂದು ಮಾತನ್ನು ಹೇಳಿದರು, ಇದು ಪಕ್ಷದ ಕಾರ್ಯಕರ್ತರ ಗೆಲುವು ಮತ್ತು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಕರಡಿ ಸಂಗಣ್ಣವರ ಖಂಡಿತ. ಯಾಕಂತಂದರೆ ಭಾರತೀಯ ಜನತಾ ಪಕ್ಷದ ಗೆಲುವು ಅಂತ ಹೇಳಿದರೆ, ಭಾರತೀಯ ಜನತಾ ಪಕ್ಷ ಕಳೆದ 3.25 ವರ್ಷ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಜನಪರ ಆಡಳಿತ ಮತ್ತು ವಿರೋಧ ಪಕ್ಷಗಳಿಗೆ ಯಾವುದೇ ಕಾರ್ಯಕ್ರಮಗಳು ಇಲ್ಲದೇ ಕೇವಲ ನಮ್ಮನ್ನು ಟೀಕೆ ಮಾಡತಕ್ಕಂಥ ಏಕೈಕ ಕಾರ್ಯಕ್ರಮ, ಇದೆಲ್ಲದರ ಕಾರಣದಿಂದ ಕೊಪ್ಪಳದ ಈ ಫಲಿತಾಂಶ ಇದೆಯಲ್ಲ, ಇದು ರಾಜಕೀಯವಾಗಿ ಕೂಡ ನಮ್ಮ ಪಕ್ಷಕ್ಕೆ ಬಹಳ ಮಹತ್ವ. ನಿಮ್ಮ ಪ್ರಕಾರ ಕಾರ್ಯಕರ್ತರ ಗೆಲುವು ಅಂತಲೇ ಇಟ್ಕೊಳ್ಳೋಣ. ಹಾಗಾದ್ರೆ ನಿಮ್ಮ ಇಬ್ಬರು ಪ್ರಭಾವಿ ಮಂತ್ರಿಗಳಿಗೆ ಯಾಕೆ ಡೌಟ್ಗಳು ಬಂತು? ಯಡಿಯೂರಪ್ಪಗೆ ಇಲ್ಲದೆ ಇರೋ ಡೌಟು? ಅವರು ಯಾವ ಸನ್ನಿವೇಶದಲ್ಲಿ, ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ ಎಂಬತಕ್ಕಂಥ ವಿಚಾರವನ್ನು ನೀವು ಅವರಿಗೆ ಪ್ರಶ್ನೆ ಕೇಳಬೇಕಾಗ್ತದೆ. ಅದು ನನ್ನ ಮಾತ್ರ ಸ್ಪಷ್ಟ. ಯಾಕಂದರೆ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರು ಏನು ಹೇಳಿಕೆ ಕೊಟ್ಟಿದ್ದಾರೆ ದೆಹಲಿಯಿಂದ, ಮತ್ತು ನಮ್ಮ ಪಕ್ಷದ ಹಿರಿಯರಾದ BS ಯಡಿಯೂರಪ್ಪನವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಮತ್ತು ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಈ 3 ಅಭಿಪ್ರಾಯಗಳನ್ನು ಸಮಗ್ರವಾಗಿ ಒಟ್ಟು ತಾತ್ಪರ್ಯದಲ್ಲಿ ನಾವು ವಿಮರ್ಶೆ ಮಾಡಿದರೆ, ಒಟ್ಟು ಈ ವಿಜಯವನ್ನು ಪಕ್ಷದ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಒಂದು ನಮ್ಮ ನಾಯಕತ್ವ ಇದೆಯಲ್ಲ, ಅದ್ರ ಬಗ್ಗೆ ಇವತ್ತು ನಮ್ಗೆ ಹೆಮ್ಮೆ ಆಗುತ್ತೆ. ಇವತ್ತು ನೀವು ಹಾಕಿದಿರಿ ಗೆಲುವು ಯಾರದು ಅಂತ. ಈ ಗೆಲುವು ಎಲ್ಲರದು ಅಂತ 3 ಫೋಟೋ ಹಾಕಿ ಗೆಲುವು ಎಲ್ಲರದು ಅಂದರೆ ಈ ಸಮಸ್ಯೆ ಉದ್ಭವ ಆಗ್ತಿರ್ಲಿಲ್ಲ. ರೈಟ್. BJP ಪಕ್ಷದ ನಾಯಕರ ಬಗ್ಗೆ ಇದನ್ನು ಯಾಕೆ ಸ್ಪೆಸಿಫಿಕ್ ಆಗಿ ಮತ್ತೆ ಒತ್ತಿ ಕೇಳಬೇಕು ಅನ್ನೋದಕ್ಕೆ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ತಮ್ಮ ಪಕ್ಷ ಉಳಿದೆರಡೂ ಪಕ್ಷಗಳಿಗಿಂತ ಭಿನ್ನ. ಒಂದು, ಎರಡನೇದು ಬಹಳ ಶಿಸ್ತಿನ ಪಕ್ಷ. ಆ ಶಿಸ್ತು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತ ತಮ್ಮನ್ನು ಕೇಳ್ತಾ ಇದ್ದೀನಿ. ಶಿಸ್ತು ಅಂದ್ರೆ ಇದೇನಾ ಅಂತ. ನೋಡಿ, ಅವರವರ ತೆರನಾಗಿ ವೃತ್ತಿಯನ್ನು ಶಿವಯೋಗಿ ಅಂತ. ಶಿಸ್ತು ಎಂಬುದಿದೆಯಲ್ಲ, ಆ ಕಾರ್ಯಕರ್ತ ಉತ್ಸಾಹ ಇದೆಯಲ್ಲ. ಇವತ್ತು ಕರಡಿ ಸಂಗಣ್ಣವರ ವಿಜಯೋತ್ಸವದ ಹಿಂದೆ ಸಾವಿರಾರು ಕಾರ್ಯಕರ್ತರ ಉತ್ಸಾಹ. ಮತ್ತು ಚುನಾವಣೆ ಪ್ರಚಾರ ಅಂತ್ಯಗೊಳ್ಳುವ ಹಿಂದಿನ ದಿವಸ ನಮ್ಮದೊಂದು ರ್ಯಾಲಿ ನಡೆಯಿತು. ನೀವು ನೋಡಿರಬೇಕು. ಅನಂತಕುಮಾರ್, ಯಡಿಯೂರಪ್ಪನವರು, ಸದಾನಂದ ಗೌಡರು, ಈಶ್ವರಪ್ಪನವರು, ಪಕ್ಷದ ಅಭ್ಯರ್ಥಿ ಗೋವಿಂದ ಕಾರಜೋಳ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಒಂದು ರ್ಯಾಲಿ ನಡೀತು. ಆ ರ್ಯಾಲಿಯಲ್ಲಿ ಕನಿಷ್ಠ 35,000 ಜನ ಕಾರ್ಯಕರ್ತರಿದ್ದರು. ಆ ರ್ಯಾಲಿ ಮತ್ತು ಉತ್ಸಾಹವನ್ನು ನೋಡಿದಾಗ ಇದು ಯಾಕೆ ನಮಗೆ ಬಹಳ ರಾಜಕೀಯ ದೃಷ್ಟಿಯಿಂದ ಮಹತ್ವ ಅಂತಂದರೆ, ಕೊಪ್ಪಳ ಆಪರೇಷನ್ ಕಮಲ ಇಲ್ಲ, ಕೊಪ್ಪಳ ಹೈದರಾಬಾದ್ ಕರ್ನಾಟಕ ಭೂಪ್ರದೇಶಕ್ಕೆ ಸೇರಿದಂಥ ಒಂದು ಚುನಾವಣಾ ಕ್ಷೇತ್ರ. ರೈಟ್. ಇದ್ರ ಬಗ್ಗೆ ಸಮಗ್ರವನ್ನು ಚರ್ಚೆ ಮಾಡೋಣ ಸರ್. ಯಾಕೆಂದರೆ ಗೆದ್ದ ಅಭ್ಯರ್ಥಿ ಸ್ವತಃ ಕರಡಿ ಸಂಗಣ್ಣವ್ರು ನಮ್ಮ ಜೊತೆ ಇವತ್ತು ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ನೀವಿಬ್ಬರ ಜೊತೆನೂ ಮಾತಾಡ್ತೀನಿ. ಅದಕ್ಕೂ ಮೊದಲು ಅವ್ರ ಜೊತೆ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಿ ನಂತರ ನಾವು ಚರ್ಚೆ ಮುಂದುವರಿಸೋಣ. ಕರಡಿ ಸಂಗಣ್ಣವರೇ, ಮೊದಲಿಗೆ ನಿಮಗೆ ಅಭಿನಂದನೆ. ಇವತ್ತಿನ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದಿರಿ. ಅದರ ನಂತರ ತಮ್ಮ ಈ ಗೆಲುವಿನ ಬಗ್ಗೆ ತಾವಿವತ್ತು ಬೈ ಎಲೆಕ್ಷನಲ್ಲಿ JDS ಬಿಟ್ಟು BJPಗೆ ಬಂದರೆ ಅದಕ್ಕೆ ತಮ್ಮದೇ ಆದ ಕಾರಣಗಳನ್ನು ನೀಡಿದಿರಿ. ತಮ್ಮ ಈ ಗೆಲುವನ್ನು ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ತಮಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಈ ಒಂದು ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಮಾತನಾಡೋದಾದರೆ, ನನ್ನ ಕ್ಷೇತ್ರದ ಮತದಾರರು ಅಭಿವೃದ್ಧಿ ಪರವಾದಂಥ ತಮ್ಮ ನಿಲುವನ್ನು ತಾಳಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಹಿಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪನವರು ಏನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ವಿಶೇಷವಾದಂಥ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತದಾರರು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂತೇಳಿ ಒಂದೇ ಒಂದು ಕಳಕಳಿಯಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಮಾನ್ಯ ಯಡಿಯೂರಪ್ಪನವರು ಹಿಂದೆ ಏನು ಆಡಳಿತ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಜನಪರ ಆಡಳಿತವನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ರೈತರ ಇವತ್ತು ಒಂದು ಬಜೆಟ್ ಅನ್ನ ಒಂದು ಸಂಕಲ್ಪ ಹಿಂದೆ ಯಾರು ಮಾಡದಂತ ಒಂದು ಪರಿಕಲ್ಪನೆ ಆಧಾರದ ಮೇಲೆ ಒಂದು ಬಜೆಟ್ ಅನ್ನು ಮಂಡಿಸಿದ್ರು. ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ₹1 ಏನು ಸಂಗಣ್ಣವರೇ, ಅದನ್ನು ಮಾತಾಡ್ತೀನಿ ನಂತರ. ಅದಕ್ಕೂ ಮೊದಲು ಒಂದು ಸಣ್ಣ ಸಮಸ್ಯೆ, ಒಂದು ಸಣ್ಣ ಗೊಂದಲ ಇದೆ ನಮ್ಮ ಎಲ್ಲರ ಮಧ್ಯೆ ಇಲ್ಲಿ. ಅದನ್ನು ತಾವು ಪರಿಹರಿಸ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ತಮ್ಮ ಗೆಲುವು
ಕರಡಿ ಸಂಗಣ್ಣವರ ಗೆಲುವೋ, ಹೇಳಿ ಸರ್. ಬಿಜೆಪಿ ಪಕ್ಷದ ಗೆಲುವೋ ಅಥವಾ ಯಡಿಯೂರಪ್ಪನವರ ಗೆಲುವೋ, ತಾವು ಇದರಲ್ಲಿ ಯಾವುದನ್ನು ಒಪ್ಕೋತೀರಿ? ಈಗ ನನ್ನ ಗೆಲುವಂತ ಹೇಳಲಿಕ್ಕೆ ಬಯಸಲ್ಲ, ನನ್ನದು ಅಳಿಲು ಸೇವೆ ಅಷ್ಟೇ ಕ್ಷೇತ್ರಕ್ಕೆ. ಬಟ್ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಕೂಡ ಅವರ ಶಕ್ತಿ ಮತ್ತು ಮಾನ್ಯ ಯಡಿಯೂರಪ್ಪನವರ ವರ್ಚಸ್ಸು, ಹಿಂದೇನವರು ರಾಜ್ಯ ಸರ್ಕಾರದಲ್ಲಿ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದರೆ ಇವು ಮೂರು ಕೂಡ ಅದಕ್ಕೆ ಗೆಲುವಿಗೆ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದ್ರೆ ಬಿಜೆಪಿ ನಾಯಕರುಗಳು ಹೇಳ್ಕೊಳ್ಳುವ ಸಾಮೂಹಿಕ ನಾಯಕತ್ವ ಇಲ್ಲಿ ವರ್ಕೌಟ್ ಮಾಡಿಲ್ಲ. ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ವರ್ಚಸ್ಸು ಮತ್ತು ತಮ್ಮ ಅಲ್ಲಿಯ ಸ್ಥಳೀಯವಾಗಿ ತಾವು ಶಾಸಕರಾಗಿದ್ದವರು ತಮ್ಮ ಈ ವರ್ಚಸ್ಸು ಅಷ್ಟೇ ಗೆಲುವಿಗೆ ಕಾರಣ. ತಾವು ಕಾರ್ಯಕರ್ತರ ವಿಚಾರ ಹೇಳ್ತೀರಿ, ಇಟ್ಸ್ ಓಕೆ, ನಾವು ಅದನ್ನು ಒಪ್ಕೊಳ್ಳೋಣ ಅಂದ್ರೆ ತಾವು ಈ ರೀತಿ ವಿಶ್ಲೇಷಣೆ ಮಾಡ್ತೀರಿ ಹಾಗಾದ್ರೆ ಅದನ್ನ? ಅಲ್ಲ, ನಾನು ಈ ಕಾರ್ಯಕರ್ತರ ಅಂದ್ರೆ ಅದರ ನಾಯಕರು ಕೂಡ, ಅದರಲ್ಲಿ ಸಾಮೂಹಿಕ ನಾಯಕರು ಕೂಡ ಒಳಗೊಳ್ಳುತ್ತಾರೆ. ವಿಶೇಷವಾಗಿ ಮಾನ್ಯ ಯಡಿಯೂರಪ್ಪನವ್ರದ್ದು ಏನು ವರ್ಚಸ್ಸಿದೆ ಅವರ ಬಗ್ಗೆ ಇಡೀ ರಾಜ್ಯದಲ್ಲಿ ಇನ್ನೂ ಕೂಡ ಯಾವುದೇ ಒಂದು ಅವರ ವ್ಯಕ್ತಿಗತ ಒಂದು ಶ್ರೇಯಸ್ಸಿಗೆ ಎಲ್ಲಿ ಕುಂದು ಬಂದಿಲ್ಲ. ಅದು ಕೂಡ ಪ್ರಮುಖ ಕಾರಣ ಇದೆ. ಮತ್ತು ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಒಂದು ಉತ್ತಮ ಆಡಳಿತವನ್ನು ಕೊಡಬಲ್ಲರನ್ನೋದು ಕೂಡ ಜನತೆ ಒಂದು ತೀರ್ಮಾನ ಮಾಡಿದ್ದಾರೆ. ರೈಟ್. ಹಾಗಾದ್ರೆ ಯಾರು ಏನೇ ಹೇಳಿ ಇಲ್ಲಿ ಬಿಜೆಪಿಯ ಪಕ್ಷ ಅಥವಾ ಇನ್ನೊಂದು ಅಭಿವೃದ್ಧಿ ಅದೆಲ್ಲವೂ ಸೈಡ್ ಇಟ್ಕೊಳ್ಳೋಣ, ಯಡಿಯೂರಪ್ಪನವರ ವರ್ಚಸ್ಸೇ ತಮ್ಮ ಈ ಉಪಚುನಾವಣೆಯಲ್ಲಿ ತಮ್ಮ ಗೆಲುವಿಗೆ ಪ್ರಮುಖ ಕಾರಣ ಅನ್ನೋದನ್ನ ತಾವು ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದೀರಿ. ಇಟ್ಸ್ ವೆರಿ ಕ್ಲಿಯರ್. ಓಕೆ ಸಂಗಣ್ಣ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ನಮ್ಮ ಜೊತೆ ಸ್ಟುಡಿಯೋದಲ್ಲೂ ಕೂಡ ಅತಿಥಿಗಳಿದ್ದಾರೆ, ಅವ್ರ ಜೊತೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.